ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಹೊರಟಿರೋದು ಮುತ್ತತ್ತಿ ಕಾಡಿಗೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಮೊದಲು ಜಿಂಕೆಗಳು ಕೋತಿಗಳ ದರ್ಶನ ಎಲ್ಲ ಆಯಿತು. ಕೋತಿಗಳಿಗೆ ಕೊಡೋಕ್ಕಂತ ನಾವು ಇಲ್ಲಿಂದ ತಿಂಡಿಗಳು ತೊಗೊಂಡು ಹೋಗಿದ್ವಿ, ಅದನ್ನ ಕೊಡ್ತಾಯಿದ್ವಿ. ಗ್ಯಾಪಲ್ಲಿ ಒಂದು ಕೋತಿ ಬಂದು ನನ್ನ ಕಾಲು ಪರಿಸ್ತು, ತಿಂಡಿ ಕೊಡು ಬೇಗ ಅಂತ. ಸೊ ಅಲ್ಲಿಂದ ನಾವು ಮುಂದೆ ಹೋಗಿದ್ದು ಮುತ್ತತ್ತಿ ಕಾಡಲ್ಲಿರೋ ದೇವಸ್ಥಾನಕ್ಕೆ. ಇದು ದೇವಸ್ಥಾನದ ಆರ್ಚ್ ಮತ್ತು ಇದು ಎಂಟ್ರಿ. ರಾಮಾಯಣದ ಕಾಲದಲ್ಲಿ ಸೀತೆ ನದಿಯಲ್ಲಿ ಸ್ನಾನ ಮಾಡುವಾಗ ತನ್ನ ಮುತ್ತಿನ ಮೂಗುತಿ ನೀರಲ್ಲಿ ಬಿದ್ದೋಗುತ್ತೆ. ಅದನ್ನು ಆಂಜನೇಯ ತನ್ನ ಬಾಲದ ಸಹಾಯದಿಂದ ಎತ್ತು ಕೊಡ್ತಾನೆ. ಹಾಗಾಗಿ ಇಲ್ಲಿ ಮುತ್ತೆತ್ತರಾಯ ಅಂತ ಫೇಮಸ್ ಆಗ್ತಾರೆ ಆಂಜನೇಯ ದೇವರು. ಸೊ ನೀವು ಇವಾಗ ನೋಡ್ತಾ ಇರೋದು ಗರ್ಭಗುಡಿ ಮತ್ತು ಮೂಲ ದೇವರು. ಇಲ್ಲಿಂದ ರೈಟ್ ಸೈಡ್ ಹೋದರೆ ನಿಮಗೆ ಕೆಂಚಣ್ಣ ಕರಿಯಣ್ಣ ದೇವರಿದೆ. ಸೊ ಹೋಗಿದ ತಕ್ಷಣ ನದಿಯಲ್ಲಿ ಒಂದು ಕೈಕಾಲು ಮುಖ ತೊಳ್ಕೊಂಡು ದೇವ್ರ ದರ್ಶನ ಮಾಡಿದ್ವಿ, ಪೂಜೆ ಮಾಡಿಸಿದ್ವಿ. ಮತ್ತು ಆವತ್ತಿನ ದಿನ ಅಲ್ಲೇ ಸ್ಟೇ ಆಗಿದ್ವಿ. ಬೆಳಗ್ಗೆ ಎದ್ದು ನಾವು ಮಾಡಿದ್ದು ದೇವರ ಸೇವೆ ಅಂದರೆ ದೇವಸ್ಥಾನದ ಕಸ ಗುಡಿಸಿ ಸಾರಿಸಿ ರಂಗೋಲಿ ಹಾಕಿದ್ದು. ಈ ಥರ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಸಣ್ಣ ನಂಬಿಕೆಯಿಂದ. ಭಾನುವಾರ ಆಗಿರೋದ್ರಿಂದ ನಾನು ರಂಗೋಲಿ ಜಾಸ್ತಿ ಹೊತ್ತು ಉಳಿಲಿಲ್ಲ, ಆದರೂ ಪರವಾಗಿಲ್ಲ, ದೇವರ ಸೇವೆ ಮಾಡ್ದು ಅನ್ನೋ ಖುಷಿ ಇದೆ. ಇದಾದಮೇಲೆ ಮತ್ತೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ನಾವೆಲ್ಲ ಫ್ಯಾಮಿಲಿ ಸೇರಿಕೊಂಡು ಅಡುಗೆ ಮಾಡಿಕೊಂಡು ಅಲ್ಲೇ ತಿಂದ್ವಿ. ಸೊ ಕುಟುಂಬದವರೆಲ್ಲ ಸೇರಿಕೊಂಡು ಒಟ್ಟಿಗೆ ಅಡುಗೆ ಮಾಡ್ಕೊಂಡು ತಿಂದಿದ್ದು ನಮಗೆಲ್ಲ ತುಂಬ ಖುಷಿ ಕೊಡ್ತು. ಸೊ ಗಂಡು ಮಕ್ಕಳೆಲ್ಲ ಸೇರಿಕೊಂಡು ಅಡುಗೆ ಮಾಡೋಕ್ಕೆ ಕೇಳಿದ್ರು, ಹೆಣ್ಮಕ್ಳೆಲ್ಲ ಹೆಲ್ಪ್ ಮಾಡ್ತಿದ್ರು. ಇದಾದಮೇಲೆ ವಾಪಸ್ ನಾವು ಮನೆಗೆ ಹೊರಟ್ವಿ. ಗ್ಯಾಪಲ್ಲಿ ಯಾರೋ ಸ್ವಲ್ಪ ಜನ ಕಾರ್ ಟೈರ್ ಪಂಚರ್ ಚೇಂಜ್ ಮಾಡೋಕ್ಕೆ ಕಷ್ಟಪಡ್ತಾಯಿದ್ರು. ಸೊ ನಮ್ಮ ಡ್ಯಾಡಿ ಹೆಲ್ಪ್ ಕೇಳಿದ್ರು. ಸೊ ಅವರಿಗೆ ಹೆಲ್ಪ್ ಮಾಡಿ ನಾವು ವಾಪಸ್ ಮನೆಗೆ ಬಂದ್ವಿ.